ಅಹೋ ಕಾಂತ, ಅಹೇ ಕಾಂತಿ, ನಾನೆಷ್ಟು ವಿಧದಿಂದ ಹೇಳಿದರೂ ನೀನು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಹೌದು ಸುಂದರಿ. ಬೇಡ ಕಾಂತ, ಅದಕ್ಕೆ ಬೇಡ ಕಾಂತಿ. ನಿನ್ನ ಒಳ್ಳೆದಕ್ಕೆ ಹೇಳ್ತಿರುವೆನು. ನನ್ನ ಒಳ್ಳೆದಾದ್ರೂ ಸಿಕ್ತಿಲ್ಲ, ಅವ್ನು ಮಾತ್ರ ಬಿಡುದಿಲ್ಲ ಸುಂದರಿ. ಕಾಂತ, ಕಾಂತಿ, ನಿನ್ಗೆ ಒಳ್ಳೇದಾದರೂ ಚಿಂತಿಲ್ಲ, ಅವನನ್ನು ಮಾತ್ರ ಬಿಡುವುದಿಲ್ಲ. ಬಿಡುವುದಿಲ್ಲ ಸುಂದರಿ. ಮತ್ತೆ ನನ್ನ ಗತಿ ಏನು? ನಾನು ಹೋಗಿ ಸುಂದರಿ. ಹೋಗಿ ಬರುವೆಯಾ? ಹೌದು ಸುಂದರಿ. ಗೆದ್ದು ಬರುವೆಯಾ? ಹೌದು ಸುಂದರಿ. ನಂಬಬೇಕು ಸುಂದರಿ. ಕಾಂತ, ನಂಬಿಕೆ ಇಲ್ಲ. ನಂಬಕಲ್ಲ ಸುಂದರಿ. ಸತಿಯಳ ಮಾತನ್ನು ಧಿಕ್ಕಾರ ಮಾಡಿದರೆ ಶ್ರೀರಾಮೇಶನು ನಿನ್ನ ನಡತೆಯನ್ನು ಮೆಚ್ಚಲಾರನು. ಮೆಚ್ಚಲು ಚಿಂತಿಲ್ಲ, ನಾನು ಮತ್ತೆ ಹೋಗೋದು ಬಿಡುವುದಿಲ್ಲ ಸುಂದರಿ. ಸತ್ಯಳ ಮಾತನ್ನು ಕೇಳಬೇಕು ಪ್ರಿಯಾ. ಎಷ್ಟು ಮಾತು ಕೇಳಿದ್ರೆ ಸುಂದರಿ? ಎಲ್ಲ ರೀತಿಗೆ ಮುಗಿವೇನು ನಿನ್ಗೆ ಕೈಯ? ಇದು ಮುಗಿದು ಸಿಕ್ತಿಲ್ಲ, ನಾನು ಬಿಡುವುದಿಲ್ಲ. ಹೇ ರಮಣಿ ಪಡಿವೇಣಿ ಬಿಡು ಆ ವಿಷ್ಣು ಬಲಂತ ನಮ್ಮ ಭ್ರಮಣೆ. ಅವನ ಅಂತ ಪಲಟ್ಟಿನ ಆತನ ಬಸ್ತು ಸುರಲ್ಲಿ ಬಂಡವಾಳ ಹೆಣ್ಣಿಗೆ ಬಸ್ತು ಮಾಡ್ದಾನೆ ಆತಕ್ಕೆ. ಆ ಹೇ ಮೋಹನಾಗಿ ಅಂತ ಬಲವರ್ತಿ ಚಕ್ರಪಾಲ ಕಾಯ್ದಾನೆ ಆತಕ್ಕೆ. ಆ ಹೇ ಮೋಹನಾಗಿ ಇಂಥ ಬಂಡು ಬಾಳೆ ಮಾಡುವ ಅವನಂತ ನಡೆಯಡಿ ನಾನಲ್ಲ, ಎನ್ನಂತ ಗಂಡಿಗಳ ಆರಂಭದಲ್ಲಿ ನಡೆಯಡಿ ಮಧುಮತಿ ಇಂಥ ಬಡವರ ಮಾತನಾಡೋದಕ್ಕೆ ಆಡುತ್ತೆ. ಕಾಂತ, ಕಾಂತಿ, ಪರಿವಾರದ ಮಾತುಗಳನ್ನು ನಾನು ಆಡುವೆನು, ನೀನು ಆಡುವೆಯೋ? ನೀನು ಆಡೋಣ ಸುಂದರಿ. ನೀನು ಸುಂದರಿ. ನೀನು ಕಾಂತ. ನೀನು ಕಾಂತಿ. ಸತ್ಯಳ ಮಾತನ್ನು ಕೇಳಿದ ಮೇಲೆ ನೀನಿಂತ ಗಂಡನು. ನಾನು ಈ ಸಮಯದಲ್ಲಿ ಕೇಳಿದ್ರೆ ಸುಂದರಿ. ಯಾವ ಸಮಯದಲ್ಲಿ ಕೇಳಿವೆ? ನಾನು ಹೋಗಿ ಬಂದ ಮೇಲೆ ಕೇಳೋಣ ಸುಂದರಿ. ಹೋಗಿ ಬಂದ ಮೇಲೆ? ಹೌದು ಸುಂದರಿ. ನಮ್ಮ ಮಕ್ಕಳ ಮಾತನ್ನಾದ್ರೂ ಕೇಳುವೆಯಾ? ಯಾರ ಮಾತು ಕೇಳಿದ್ರೆ ಸುಂದರಿ? ಕೇಳುವುದಿಲ್ಲ. ಕೇಳಿದ್ರೆ ಸುಂದರಿ. ಹೇಳುವನಿ ಕೇಳು. ಅದೇ ಚೆನ್ನ ಹೇಳು. ಪ್ರಿಯ ಸುಂದರ, ಶಕ್ತಿ ಸೋದನ
ಹೋಯ್ತು ಕತ್ತಿ, ಕೈಲಿ ಹಿಡಿದು ಸುಂದರಿ ತಳಗ ಬಿತ್ತು. ಕಳೆ ಬದಿಸಿದ್ದಿಲ್ಲ, ಅವರು ಬಿಡುವುದಿಲ್ಲ. ಶಾಂತ, ಕಾಂತೆ ಸತಿಯಳ ಮಾತನ್ನು ಕೇಳದಿದ್ದ ಮೇಲೆ ಹಿಂಗೆ ಆಗುವುದು. ಶಾಂತ, ಕಾಂತೆ ಸತಿಯಳ ಮಾತನ್ನು ಕೇಳಬೇಕು. ವಿಷ್ಣುವಿನ ಸತಿಯಳಾದ ಲಕ್ಷ್ಮಿನಿ ತೆರವಿನೆಂದು ಹೇಳುವೆಯಲ್ಲ, ಹೌದು ಸುಂದರಿ. ಸತ್ಯಳ ಮಾತನ್ನು ಮೀರಬಾರದು ಪ್ರಿಯ, ಕೇಳಿ ನನ್ನ ತಂದೆ. ಹಾಗೆ ಸುಂದರಿ ಬರೀ ಆ ವಿಷ್ಣುಗಳು ಇರುವಂತರೊಂದು ಪರಿಪರಿ ಹೇಳ್ತೀವಲ್ಲ, ಆ ಪ್ರಶ್ನೆ ನಮ್ಮ ರಾಕ್ಷಸ ಕುಲಕ್ಕೆ ವೈರ ಆಗಿರುವನಲ್ಲ. ಅಂತ ವೈರು ಜಯಿಸುವುದು ಸೂರ್ಯನಿಗೆ ಧರ್ಮ ಆಗಿರುವುದಲ್ಲ. ಆ ಹೇ ಸುಂದರಿ, ಸುಂದರ, ನಿನ್ನ ಮಾತು ಕೇಳುವುದಕ್ಕೆ ನಾನೇನು ರೆಡಿ ಅಲ್ಲ. ಇದರಲ್ಲಿ ನೀತಿಗವಾಗಿ ನನಗೆ ಶಾಂತ ಹೇಳೋದಕ್ಕೆ ಬಂದಿರಲಿಲ್ಲ. ನಿನ್ನ ಮಾತಿ ನಾನೇನು ಹೇಳಲಿ. ಆ ಹೇ ಸುಂದರಿ, ನಮ್ಮ ವಂಶಗೊಬ್ಬರು ರೀತಿ ಮೋಸದ ಮರಣ ಜರುಗಿಸಿ ಸಾಧನ ಉದ್ಯೋಗದಲ್ಲಿ ಲಕ್ಷ್ಮಣ ಹೊಸಪಡಿಸಿಕೊಂಡಿರುವ ಆ ಕಾಲವನ್ನು ದೇಹ ಬಗೆದು ಹೇಳಿದನ್ನು ಸರಿ ಸೇರಿಸಿಕೊಳ್ಳುವೆ. ಆ ಹೇ ಸುಂದರಿ, ಈ ಶಕ್ತಿ ಸೋದರ ದಳದಾಗನಿಗೆ ಸರಿ ಸಮಾನ ವೀರ್ಯನ್ನು ಮತ್ತು ಜೈವ ನೋಡುವ ಕಾಂತಿ ಸುಮ್ಮನೆ ಹೇಳ್ತಾಂತೆ. ಕಾಂತಿ, ನನ್ನ ಪತಿ ಬಂಗಾರ ಅಲ್ಲವೇ? ಇಲ್ಲದ ಸುಂದರಿ. ಅಪರಂಜಿ ಅಲ್ಲವೇ? ಹೌದು ಸುಂದರಿ. ನಿನ್ನ ಮಾತು ಕೇಳಬೇಕು. ಅಷ್ಟು ಬಂದು ಕೇಳಿದ್ರೆ ಸುಂದರಿ. ಕೇಳುವುದಿಲ್ಲ. ಕೇಳೋದಲ್ಲ ಸುಂದರಿ. ಕೇಳದಿದ್ದ ಮೇಲೆ ನನ್ನನ್ನು ಇಲ್ಲಿಗೆ 3 ಗಂಟೆ ಹಾಕಿಕೊಂಡು ಕಟ್ಟಿಕೊಂಡು ಬಂದೆಯಾ? ಏನಾಗಿದೆ ಸುಂದರಿ? ಏನಾಗಿತ್ತು ಸುಂದರಿ? ಹಾಗೆ ಅಪರಂಜಿ ಚಿನ್ನವೋ ಚಿನ್ನವೋ ಮನೆಯ ದೇವರು, ಗುಲಗಂಜಿ ದೋಷವೋ ದೋಷವೋ ಸುಗುಣ ಶಿಲ್ಪವಂತನು, ಉರಿಯ ಸೂರ್ಯನು ಅವನ್ಯಾಗೆ ಲವಗೋ ಚಂದ್ರನು ಅವನ್ಯಾಗೆ ಓದುವೆ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು. ಮನದಲ್ಲಿ ನಂದಾಡೋ ನಾಯಕ, ನಿನಗಂತೆ ಕಾಡೋ ಗಾಯಕ. ಮನದಲ್ಲಿ ನಲಿದಾಡೋ ನಾಯಕ, ನಿನಗಂತೆ ಕಾಡೋ ಗಾಯಕ. ಅವಳಲ್ಲೂ ನಿನ್ನಲ್ಲೂ ಒಂದೇ ಪ್ರೀತಿಯ ಹೋಳಿಗೆ, ಅವಳಲ್ಲೂ ನಿನ್ನಲ್ಲೂ ಒಂದೇ ಪ್ರೀತಿಯ ಹೋಳಿಗೆ. ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು. ಅಹೋ ಕಾಂತ, ಹೇ ಕಾಂತಿ. ನಾನು ಎಷ್ಟು ಹೇಳಿದ್ರು ಎನ್ನ ಮಾತನ್ನು ಧಿಕ್ಕಾರ ಮಾಡಿ ಹೋಗುತ್ತೇನೆಂದು ಹೇಳಿದೆಯಲ್ಲ ಹೌದು ಸುಂದರಿ. ಕಾಂತ. ಕಾಂತಿ, ವಿಷ್ಣುವಿನ ಕಡೆ ಸಮರಂಗಕ್ಕೆ ಹೋದರೆ ನಿನಗೆ ಜಯವು ಸಿಗಲಾರದು.
ಸಿಗುತ್ತದೆ ಸುಂದರಿ. ಸತ್ಯ ಮಾತನ್ನು ಧಿಕ್ಕಾರ ಮಾಡಿದ್ರೆ ಶ್ರೀವರ ಭೀಮೇಶನು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲಾಗನು. ವ್ಯತ್ಯಾಸತೆ ಬಿಡುಗಡೆ ಸುಂದರಿ. ಕಾಂತ ಅಂತೆ ಬಿಟ್ಟು ಬಿಡು ನಿನ್ನ ಪಂತ. ಬಿಡುಗಡೆ ಸುಂದರಿ. ಆದೇ ಪ್ರಾಣೇಶ್ವರಿ ಪ್ರಾಣಕಾಂತ ಸಾಕು ಮಾಡಿ ಹೇಳುವಂತ ಪರಿ ಸುಡಕು ಮೋಸ ಪಡೆದವರು ಗಾಸಿ ಪಡಿಸ್ಬೇಕಂದು ರೋಷವಂತರಾಗಿ ಗೌರವ ರವಣಿ ಇನ್ನು ಮಾತಿನ ಆನಂದ ಇಲ್ಲವರೆಲ್ಲ ಸುಂದರಿ ಇಡೀ ಮಂದಿರಕ್ಕೆ ದಾರಿ. ಕಾಂತ ನನ್ನ ಮಂದಿರಕ್ಕೆ ದಾರಿಯನ್ನು ಹಿಡಿಯಬೇಕೆ? ಹೌದು ಸುಂದರಿ. ಹೋಗಲೇ ಸುಂದರಿ ಹೋಗಿ ಬಾ ಸುಂದರಿ. ಕಾಂತ ಆಯ್ತೆ ಇನ್ನು ಒಂದು ಎಂದ್ರೆ ಕೇಳೋದು ಹೋಗುತ್ತೇನೆ ನೋಡು. ಒಂದು ಹಾಕು ಸುಂದರಿ. ಕಾಂತ ಈಗ ಅರ್ಥವೈತೆ ಏಂತಿ ಮಾತು ಕೇಳುವೇನೆಂದು. ಹೌದು ಸುಂದರಿ. ಕಾಂತ ಆಯ್ತೆ ಸತ್ಯ ಮಾತನ್ನು ಕೇಳಬೇಕೆಂದು ಅದಕ್ಕೆ ಹೇಳ್ತಿರುವೆನು. ಎಷ್ಟು ಮಾತು ಕೇಳಿದ್ರೆ ಸುಂದರಿ? ಕೇಳುವುದಿಲ್ಲವೇ? ಕೇಳಿದ್ರೆ ಸುಂದರಿ. ಹೇಳುವಿನ ಕೇಳು. ಓಕೆ, ಚೆನ್ನಾಗಿ ಹೇಳು. ಸಿಟ್ಟದ ಬೇಡ. ಸುಂದರ ಚೆನ್ನಾಗಿ ಕೇಳು. ಸಿಟ್ಟ ಮಗ ಬೇಡನೆ. ಶಕ್ತಿ ಸುಧನ ಮಧುಮತಿ ಬಿಟ್ಟ ಹೋಗಬೇಡನೆ. ಓ ಪ್ರಿಯತಮ ಓ ಪ್ರೇತಮೆ ನನ್ನ ನಿನ್ನ ಪ್ರೀತಿಸುತ್ತೆ ಆಗೈತಲೇ. ಹೇಳು ನನ್ನ ಮಾತು ಹೇಳು ನನ್ನ ಮಾತು ಹೇಳು ನನ್ನ ಮಾತು ಬರಬೇಕು ನೀ ಬಾಳಿನಾಗ ನೀವು ಹೋಗೋದಾಗ ನೀ ಬಂದು ಹೇಳು ನನ್ನ ಮಾತು ಹೇಳು ನನ್ನ ಮಾತು ಹೇಳು ನನ್ನ ಮಾತು ಕೇಳಬೇಕು. ಅಹೋ ಕಾಂತ, ಕಾಂತಿ ನಾನು ಎಷ್ಟು ಹೇಳಿದ್ರು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲವಲ್ಲ. ಹೌದು ಸುಂದರಿ. ಕಾಂತ ಕಾಂತಿ ನೀನು ಹೋಗುವ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಪೀಠವನ್ನು ಅಲಂಕರಿಸಿ ಕಾಂತ ಮುಗಿಯುವಂತೆ. ಇಷ್ಟೇ ಸುಂದರಿ. ಹಿಮವಾಗಲಿ ಸಮರಕ್ಕೆ ಬೇಕನು. ಆಂಗನ ಗೌರ ರಣಗೆ ದೇವಂತಿತ ಬಾಳೋದವರಿಲ್ಲ.
ಶಾಲೆಗೆ ಭಾಕಾಂತ ಮಹಾಗುಣವಂತ. ಇಷ್ಟಗಾಲ ಸುಂದರಿ. ಸತಿಯಾದ ಎಂದು ಮುಂದೆ ತಿಳಿಸಬೇಕು ಪ್ರಿಯ. ಹಾಗಾದ್ರೆ ಹೇಳುವನು ಕೇಳು. ಮಹಾವೀರ ಭಾರತ ದುರದೇರ ಪ್ರಿಯಕರ ತಿಳಿಸೋ ಕರದಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಧನುರ್ಧಾರಿಯಾಗಿ ಹೋಗುವ ಪಯಣವೆಲ್ಲಿಗೆ ತಿಳಿಸು ಕಾಂತ. ಪ್ರಿಯ, ನೀನು ಎಲ್ಲಿಗೆ ಹೋಗುತ್ತಿರುವೆಂದು ಕೇಳಲು ಬಂದಿರುವೆನು. ಹೇಳುವುದಿಲ್ಲವೇ? ಕೈ ಹಿಡಿದ ನಿನ್ನ ಅರ್ಧ ದೇಹಕ್ಕೆ ನಾನು ಬದ್ಧಳಾದ ಕಾರಣ ನಿನ್ನ ವಿಚಾರವನ್ನು ಕೇಳುತ್ತಿರುವೆನು. ಪ್ರಿಯ, ಸುಮ್ಮನೆ ಹೆಚ್ಚಿಗೆ ವಾದಿಸದೆ ಹೋಗುವ ಪಯಣದ ವಿಚಾರವನ್ನು ತಿಳಿಸುವ ನನ್ನ ಬುದ್ಧಿ ಸಂಪನ್ನ. ಹೇ ರಮಣಿ, ನಾನು ಹೋಗ ಕಾರ್ಯದ ನಿನಗೆ ನಮ್ಮ ವೈರಿಯಾದ ಪೇಳೆಯನ್ನು ಬಿಡಿಲಿಡುವೆಂದು ನಮ್ಮನ್ನು ಬೈದಿರುವಂತೆ. ಹೇ ರಮಣಿ, ಆದ ಕಾರಣ ಈ ಕ್ಷಣವೇ ವೈಕುಂಠಕ್ಕೆ ಹೋಗಿ ಆ ಮೂಡನ ಕಾಲು ಬಿಡಿದು ಗರಗರನ ತಿರಿಸಿ ಆಸಪಟ್ಟವೇ ಕಟ್ಟಿಸಿ ಅವನ ಪ್ರಾಣವನ್ನು ಯಮಪುರಿಗೆ ಕಳಿಸುವೆ. ಹೇ ಸುಂದರಿ,
ಕರೆದು ಹೋಗುವೆಯಾ? ವೈಕುಂಠಕ್ಕೆ ಹೋಗುವೆಯಾ? ಹೌದು ಸುಂದರಿ. ನಾನು ನಿನ್ನನ್ನು ಕಳಿಸಲಾರೇನು. ಯಾತಕ್ಕೆ ಕಳಿಸೋದಿಲ್ಲ ಸುಂದರಿ? ಲಕ್ಷ್ಮಿಯನ್ನು ಎಳೆದರುವುದು ನಿನಗೆ ಒಳ್ಳೆಯವಾದ ಕಾರ್ಯವಲ್ಲ. ಸುಂದರ ನಲ್ಲ ಹೇಳುವೆನು ಕೇಳು. ಅದೇ ಸವಿಸ್ತಾರವಾದ ಲಕ್ಷ್ಮಿಯನ್ನು ಎಳೆತರುವೆನೆಂದು ಹೇಳಿದೆಯಲ್ಲ, ಹೌದು ಸುಂದರಿ. ಇದಕ್ಕಾಗಿ ಹೇಳ್ತರುವೆ. ನಮ್ಮ ಕುಲವೈರಿಯಾದ ಆ ವಿಷ್ಣು ಇಷ್ಟನ್ನು ಲಗ್ನ ಮಾಡಿಕೊಂಡ್ರು ಸುಂದರಿ. ಅಹೋ ಸುಂದರ, ಆ ಹೇ ಸುಂದರಿ, ಸುಮ್ಮನೆ ಸತಿಯಳ ಮಾತನ್ನ ಧಿಕ್ಕಾರ ಮಾಡಿ ವೈಕುಂಠಕ್ಕೆ ಹೋಗಬೇಡ ನನ್ನ ಬುದ್ಧಿ ಸಂಪನ್ನ. ಆ ಹೇ ರಮಣಿ, ಮುಕ್ಕೋಟಿ ದೇವತೆಗಳು ಅಡ್ಡ ಬಂದರೆ ಈ ಕ್ಷಣ ಮಾತ್ರ ಅದನ್ನು ಅವರನ್ನು ಸೆದೆಬಡಿವೆ. ಆ ಇಷ್ಟನೆಂಬ ಅದುಮನನ್ನು ಸೆದೆಬಡಿವೆ. ಪಾಪು ಪಾಪುರೇ, ಪಾಪು ಪಾಪುರೇ ಎನ್ನಂತ ಕಲಿಕ್ರಮ ಮುಂದೆ ಆ ಕೂಳನ ಭಯವನ್ನು ಹೇಳುವೆ ನಾರಿ, ನುಡಿಯದು ಇನ್ನೊಂದು ಸಾರೆ. ಅಹೋ ಪ್ರಾಣೇಶ್ವರ, ಕಾಂತ, ಪರಮ ಪತಿವ್ರತೆಯಾದ ಲಕ್ಷ್ಮಿಯನ್ನು ಎಳೆತಂದರೆ ನಮಗೆ ಬಳಿತಾಗುವುದಿಲ್ಲ. ದಾನವೇಂದ್ರನಾದ ನೀನು ದೇವತನಾದ ಶ್ರೀಹರಿಯನ್ನು ಎದುರಾಗಿಕೊಂಡು ಗೆಲ್ಲಲು ಸಾಧ್ಯವೇ? ಗೆಲ್ಲುವೆಯಾ? ಹೇಳುವೆನು ಕೇಳು. ಅದೇ ಸವಿಸ್ತಾರವೇ ಸುಂದರ.
ಪ್ರಾಣೇಶ್ವರ ಹೇಳುವಿರಿ ಕೇಳು. ಅದೇ ಸವಿಸ್ತಾರ ಹೇಳು ಸುಂದರ. ವೈಕುಂಠಕ್ಕೆ ಹೋಗಿ ಶ್ರೀಹರಿಯನ್ನ ಎದುರು ಹಾಕಿಕೊಂಡು ಲಕ್ಷ್ಮಿಯನ್ನು ಎಳೆತಂದ್ರೆ ನಿನಗೆ ಕೇಳಾಗುವುದಂತೂ ಖಂಡಿತ. ಪ್ರಾಣೇಶ್ವರ, ಲೋಕ ರಕ್ಷಕನಾದ ಶ್ರೀಹರಿಯನ್ನ ಎದುರು ಹಾಕಿಕೊಳ್ಳುವುದು ಬೇಡ. ಲಕ್ಷ್ಮಿಯನ್ನ ಎಳೆತಂದು ಒಂದು ಹೆಣ್ಣಿನ ಮನಸ್ಸನ್ನು ನೋಯಿಸುವುದು ಬೇಡ. ಕರಮುಗಿದು ಬೇಡಿಕೊಳ್ಳುವೆನು, ನಿನ್ನ ಪಂಥವನ್ನು ಬಿಟ್ಟು ಬಿಡು ಪ್ರಾಣೇಶ. ತ್ಯಜಿಸು ನಿನ್ನ ಮನದೊಳಗಿರುವ ಆವೇಶ. ಆ ಹೇ ಮೋಹದ ಸತಿ ಸಾಕು ಮಾಡು ನಿನ್ನ ರೀತಿ. ನುಡಿಗಳನ್ನು ಕೇಳಿದರೆ ಎನ್ನ ಹೃದಯ ಅಡಿಗೆದ ಕೋಪ ಬಡಿದಪ್ಪಿಸಿದಂತಾಗುವುದು. ಆ ಹೇ ರಮಣಿ, ಅದು ಯಾತಕ್ಕೆಂದರೆ ಆ ಬೋಳಶಂಕರ ಮಹಾಬಲವಂತನನ್ನು ನುಡಿದನಲ್ಲ, ಈ ಮಾತಿಗೆ ನನಗೆ ನುಗ್ಗು ಬರುವುದು ಸುಂದರಿ. ಬಾಬು ಬಾಬುರಿ ಕಬರ್ದಿಯನ್ನು ಅಂತ ಬಲವಂತನಾಗಿದ್ರೆ ಬಸೂರರ ಬಾದಿಗೆ ತಡೆಯಲಾರದ ಅಡಿವಿ ಪಾಲಾಗಿ ಓಡಿವದಲ್ಲ. ಅಂತ ಜಟಜೂಟನು ಎನ್ನಂತ ಪರಾಕ್ರಮ ಸಾರಿ ಸಾಟ ಇಲ್ಲದಲ್ಲೇ ಸಾಕು ಮಾಡಲಿಲ್ಲ. ಸ್ವಲ್ಪ ಸಮಾಧಾನ ತೆಗೆದುಕೊಂಡು ಸತಿಯಳಾದ ಎನ್ನ ಮಾತನ್ನು ಕೇಳು. ಪ್ರಿಯ, ಸ್ವಲ್ಪ ಸಮಾಧಾನ ತೆಗೆದುಕೊಂಡು ಎನ್ನ ಮಾತನ್ನು ಕೇಳು. ಹಠ ಮಾಡಿದರೆ ಮುಂದೆ ನಿನಗೆ ಕೇಡಿಗೆ ಗುರಿಯಾಗಬೇಕಾಗುತ್ತದೆ. ಪ್ರಾಣೇಶ್ವರ, ಶ್ರೀಹರಿ ಅಂದ್ರೆ ಸಾಮಾನ್ಯದನಲ್ಲ. ನೀನ್ ಯಾರನ್ನು ಗೆದ್ದಿರುವೆ? ದಾನವೀರರಾದರೆ ನಾನು ಪರಾಕ್ರಮಶಾಲಿ ಸುಂದರ. ಆತನ ಪರಾಕ್ರಮಿಯೇ. ನಮ್ಮ ಪರಾಕ್ರಮ ನಿನಗೆ ಅವರಿಗೆ ಗುರುತಲ್ಲ ಸುಂದರ. ಪ್ರಾಣೇಶ್ವರ, ಹೇಳುವೆನು ಕೇಳು. ಅದೇ ಸಂಸ್ಥಾನ ಶಕ್ತಿಶೋಧನ ಸತಿಯಳ ಮಾತಿಗೆ ಬೆಲೆಯಿಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ. ತರವಲ್ಲ ಇದು ತರವಲ್ಲ, ಒಳಿತಲ್ಲ ಇದು ಹೊಳಿತಲ್ಲ.
ಪ್ರಾಣೇಶ್ವರ, ಪ್ರಾಣೇಶ್ವರ, ಶ್ರೀಹರಿ ಎಂದರೆ ಸಾಮಾನ್ಯನೆಂದು ಭಾವಿಸಬೇಡ. ನಾನು ಲೋಕದಲ್ಲಿ ಸರ್ವ ಭಕ್ತರನ್ನು ಕಾಪಾಡುವ ಶ್ರೀಹರಿಯನ್ನು ಎದುರಾಕಿಕೊಂಡು ನಾವು ಬದುಕುವುದಾದರೂ ಹೇಗಿದೆ? ಪ್ರಾಣಕಾಂತ, ಪ್ರಾಣಕಾಂತ, ಪರಮ ಪತಿವ್ರತೆಯಾದ ಲಕ್ಷ್ಮಿಯನ್ನು ಎಳೆದಂದು ಒಂದು ಹೆಣ್ಣಿನ ಮನಸ್ಸನ್ನು ನೋಯಿಸಿದರೆ ದಾನವ ಕುಲವೇಂದ್ರನಾದ ನಮಗೆ ಒಳಿತಾಗುವುದಿಲ್ಲ. ಆದ್ದರಿಂದ ಸತಿಯ ಮಾತನ್ನ ಧಿಕ್ಕಾರ ಮಾಡಿ ಹೋಗಬೇಡ ರಾಜ ರವಿಕೋಡಿ ತೇಜ. ಕಾಂತೆ, ನಾನು ಎಷ್ಟು ಬಗೆಯಿಂದರೆ ಹೇಳಿದರೆ ಬಿಡಲಿಲ್ಲ ನಿನ್ನ ಮನದ ಭ್ರಾಂತ. ಆದರೆ ಇನ್ನೊಮ್ಮೆ ಹೇಳುವನು ಕಿವಿಗೊಟ್ಟು ಕೇಳ ಜಾಗ್ರತೆ. ಅದೇನು ಚೆನ್ನಾಗಿ ಹೇಳು ಪ್ರಿಯ. ತ್ರಿಮೂರ್ತಿಗಳಾದ ಯಾವ ದೇವತಳಂ ಸಲ್ಲಡಿಗಿಸಿ ಸರ್ವ ದೇವತಳಂ ನಾನೇ ಅಧಿಕಾರ ಮುಗಿಸಿ ಭೃಗುವನ ಬ್ರಹ್ಮಾಂಡಕ್ಕೆ ನಮ್ಮಂಡೆಯೇ ಒಡೆಯಲಾಗಬೇಕೆಂದು ಈರ ಕಂಕಣಂ ಧರಿಸಿ ಸಮರ ಸನ್ನದ್ಧರಾಗಿ ಹೊರಟ ಎನ್ನಂ ತಡೆಯುವುದು ನಿನ್ನಿಂದ ಆಗುವುದು ನಾರಿ ಇಡೀ ನಿನ್ನಾರು ಬಂದಿದ್ದಾರೆ. ಕಾಂತ, ಎಷ್ಟು ವಿಧವಾಗಿ ಕೇಳಿಕೊಂಡರೂ ಒಂದೇ ಹಠವನ್ನು ಹಿಡಿದೆ. ಪ್ರಾಣೇಶ್ವರ, ಧಾನ್ಯವ ಕುಲ ವೀರನಾದ ನೀನು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಬೇಕು. ಸಮಾಧಾನ ಪಡೆದಲ್ಲ ಸುಂದರ. ಪ್ರಿಯ, ಸತಿಯ ಮಾತನ್ನು ಮೀರಿ ಹೋಗುವೆನೆಂದು ಹೇಳಿದೆಯಲ್ಲ, ನಿನ್ನ ಕಾರ್ಯಕ್ಕೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆನು. ಪೀಠವನ್ನು ಅಲಂಕರಿಸು. ಶಕ್ತಿ ಸೂದನ. ಅಶೋಕಾಂತ, ನೀನು ಹೋಗುವ ಕಾರ್ಯಕ್ಕೆ ಜಯವಾಗಲೆಂದು ಜಯದಾರತೆಯನ್ನು ಬೆಳಗಿದೆನು. ಕಾಂತ, ಜಾಗ್ರತೆಯಿಂದ ಹೋಗಿ ಬಾ ಜಾಣ. ನೀನೇ ನನ್ನ ಪ್ರಾಣ. ನಿನ್ನ ಇಷ್ಟದಂತಾಗಲ್ಲ ಸುಂದರ. ದಾರಿ ಮಾಡಿಕೊಡ್ರಪ್ಪ. ಸಾರಥಿ ನಾಟಕ ತಡ ನಾನೇ ಸಂಪ್ರಶ್ನೆ ಕರ್ತರಿಂದ ಅಹಂಕಾರ ಮತ್ತೆ ನಮ್ಮ ಕುಲ ಶತ್ರುವಾದ ಆ ಮುರಹರೆಂಬ ನಾರಾಯಣ ಕರಾಳ ಮಾಡಿ ಮಹಾಲಕ್ಷ್ಮಿ ಮಾವನ ಸತಿ ಮನೆಯನ್ನು ಹಿಡಿದುವುದು ಅಪೋಣಪಡಿಸಿ ಗೋಳಾಡಿಸುವುದು. ಇನ್ನು ಮೇಲೆ ಈ ಬ್ರಹ್ಮಾಂಡಕ್ಕೆ ನಾನೇ ಒಡೆಯನೆಂದು ಈ ಜಗತ್ತನ್ನು ಕೊಂಡೊಯ್ಯುವಂತ ಜೈಬರು ಹೊಡೆದು ಸಾರಿತು ಅತಿ ಜಾಗಕ್ಕೆ ಸಂಶಯದಂತಾಗಲಿ ದೇವ. ಬಳಿ ರೈಯಲೇ ಸಾರದೆ ಇಲ್ಲಿಯವರೆಗೆ ಟಕ್ಕತನದಂದು ನಮ್ಮ ಕುಲವದರ ಮಣ್ಣು ಬುಕ್ಕಿಸಿ ಬಹುಸಕ್ಕಿನಿಂದ ಬೆರೆಯುವ ಭ್ರಷ್ಟ ನಮ್ಮ ಇಷ್ಟವನ್ನು ಸದಬಡಿಯುತ್ತಿದ್ದೆ. ಜಾಗ್ರತೆಯಿಂದ ನಮ್ಮಣ್ಣರಿಗೆ ಬೆಂಬಲವಾಗಿ ಹೋಗುವುದು ನಾರಿ ಅಲ್ಲ. ಆದ ಕಾರಣ ಚೂಟಿಯಿಂದ ರಥವನ್ನು ಬಿಡುವಂತ ಸಾರಥಿ ಅತಿ ಜಾಗ್ರತೆ ಸಂಶಯದಂತಾಗಲಿ ದೇವ. ಶ್ರೀ ಶ್ರೀ ಜಮ್ಮಣ್ಣದಾಸರವರು ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದೆ. ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಧನಂಜಯ ರೆಡ್ಡಿರವರ ಕಂಪನಿ ಪರವಾಗಿ ತಿಪ್ಪಸ್ವಾಮಿ ಡ್ರೈವರ್ ತಿಪ್ಪಸ್ವಾಮಿ ಮಗ ತಿಪ್ಪಾರೆಡ್ಡಿ ಅವರು, ಶ್ರೀರಾಮರೆಡ್ಡಿ, ಸೇದಬಾಯಿ ರಾಜಣ್ಣ ಅವರು, ಬಂಜೀರ್ ರಮೇಶ, ಮಾನಪ್ಪರ ಗಂಗಾಧರ, ದೇಶ ಸಂಘದ ತಾಲೂಕು ಪದಾಧಿಕಾರಿಗಳಾದ ಕಂಪನಿ ಬರೆಯ ಕೊಟ್ಟಿರ್ತಾರೆ. ಜಿಲ್ಲಾಧ್ಯಕ್ಷರು ಕೊಂಡಪುರ ಪರಮೇಶ್ವರಣ್ಣನವರು ಬರಬೇಕು, ವೇದಿಕೆ ಇರಬೇಕು.
ನಾಗಸಮುದ್ರ ಮರಸ್ವಾಮಿ ಕುರುಬೂರು ಸಿದ್ದೇಶ್ವರ ಅವರು ಕಂಪನಿ ಪರವಾಗಿ 5,000 ಕೊಟ್ಟಿದ್ದವರಿಗೆ ತುಂಬಾ ಧನ್ಯವಾದಗಳು. ಕಣ್ಣೊಬ್ಬರು ತಿಮ್ಮಾರೆಡ್ಡಿ ಅವರು 2,000 ರೂಪಾಯಿ ಕಂಪನಿ ಪರವಾಗಿ ಕೊಟ್ಟಿರ್ತಾರೆ, ಅವರಿಗೆ ಧನ್ಯವಾದಗಳು. ಜಮ್ಮಣ್ಣದಾತನವರು ವೇದಿಕೆ ಮೇಲೆ ಬರ್ಬೇಕಂದ್ರೆ ನಾವು ಕೇಳಿಕೊಳ್ತೇವೆ. ದಲಿತ ಮುಖಂಡರು ಅವರು ವೇದಿಕೆ ಮೇಲೆ ಬರಬೇಕು. ಅಂಗಡಿ ತಮ್ಮಾರೆಡ್ಡಿ ಅವರು ಕಂಪನಿ ಪರವಾಗಿ 500 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ತುಂಬಾ ಧನ್ಯವಾದಗಳು. ಗೌರವಾಧ್ಯಕ್ಷರು ಅವರು ವೇದಿಕೆ ಮೇಲೆ ಬರಬೇಕು. ಕಲಾ ಪ್ರೇಕ್ಷಕರಲ್ಲಿ ವಿಜ್ಞಾಪನೆ ಗೌರವ ಇಟ್ಟುಕೊಂಡು ಸನ್ಮಾನ ಮಾಡಿರ್ತಕ್ಕಂಥ ಅವರನ್ನು ಆಹ್ವಾನಿಸುತ್ತೇನೆ. ಮಾಸ್ಟರ್ಗೆ ಅವರು DSS ಅಧ್ಯಕ್ಷರು ತಿಪ್ಪೇಸ್ವಾಮಿ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ದೇವರ ಬಸಪ್ಪ ಬರ್ಬೇಕು ವೇದಿಕೆ ಮೇಲೆ ತಿಪ್ಪರದ್ರಣ್ಣ ವಕೀಲರು. ಸಾರಥಿ, ಈ ದುಷ್ಟರಾದ ಶಕ್ತಿ ಶೋಧನಾ ಪ್ರಚೋದನೆಂಬ ಅದಮರು ಈಗಾಗಲೇ ದೇವನು ದೇವತೆಗಳನ್ನು ಗೋಳಾಡಿಸಿದರು. ಈ ಮೂರ್ಖರಿಗೆ ಕಾಲ ಕೂಡಿ ಬಂದಂತೆ ತೋರುತ್ತದೆ. ನಾನೀಗಲೇ ಈ ವಿಚಾರ ಶ್ರೀಮನ್ ನಾರಾಯಣಿಗೆ ತಿಳಿಸಬೇಕೆಂದು ವೈಕುಂಠಕ್ಕೆ ಹೋಗ್ತೇನೆ. ಸಾರಥಿ, ಸುಮ್ಮನೆ ನೋಡುತ್ತಿರು ಮುಂದಿನ ಸಂಗತಿ. ತಮ್ಮ ಇಷ್ಟದಂತಾಗಲಿ ದಾದಾ. Thank you.
ಸಕಲ ಐಶ್ವರ್ಯ ಮಸ್ತು ಹೃದಯೇಶ್ವರಿ ಎನ್ನ ಪ್ರೇಮದ ಮನೋಹರಿ. ದೇವಶ್ರೀ ಹರಿ ಹೇ ಲಕ್ಷ್ಮಿ, ಹೇಳಿವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ದೇವ ಮಾಧವ ಏನಿದು ನಿನ್ನ ಆನಂದ ಲೀಲಾ. ದೇವ ಮಾಧವ ಹೊಯ್ಕೊಂಡ ಬಾಲ ಏನಿದು ನಿನ್ನ ಆನಂದ ಲೀಲಾ. ಲೋಕ ರಕ್ಷಕನೇ ಭಕ್ತರ ಸಾಧಕನೇ ಭಕ್ತರ ಸಾಧಕನೇ ಕನ್ನಯದಾರನೇ ಪರಮ ಪುರುಷನೇ ರಕ್ಷಿಸೋ ದೇವನೇ ಕಮಲಾಕ್ಷನೇ. ಚೆನ್ನಾಗಿ ಕೇಳು. ದೇವ ಮಾನವ ಹೊಯ್ಕೊಂಡ ಬಾಲ ಎಂದು ನಿನ್ನಯ ಆನಂದ ಲೀಲಾ. ಪವನ ಅಂಗಜನೆ ಪರಮಶನಾದರೆ ಕೇಳುವರ್ಯಾರು ಭಕ್ತರ ತಂದರೆ. ಅಂಗಜನೆ ಪರಮಶನಾದರೆ ಕೇಳುವರ್ಯಾರು ಭಕ್ತರ ತಂದರೆ. ಸುಜನರ ಪಾಲಿಗೆ ನೀನೆ ಆದರೆ ರಕ್ಷಿಸೋ ದೇವನೇ ಕಮಲಾಕ್ಷನೇ. ದೇವ ಮಾಧವ ಹೊಯ್ಕೊಂಡ ಬಾಲ ಏನಿದು ನಿನ್ನಯ ಆನಂದ ಲೀಲಾ. ಅಹೋ ದೇವ, ಹೇ ಲಕ್ಷ್ಮಿ, ನೀನು ಈ ರೀತಿ ಆದಿಶೇಷನ ಮೇಲೆ ಮಲಗಿ ಆನಂದ ಪರವಶನಾದರೆ ಭಕ್ತ ಕಷ್ಟವನ್ನು ಕಾಯುವರುದ್ಧಾರು ಶ್ರೀಮನ್ನಾರಾಯಣ ಜಗಕ್ಕೆ ನೀನೇ ಕಲ್ಯಾಣ. ಹೇ ಲಕ್ಷ್ಮಿ, ಸುಂದರ ಹಾಗಾದರೆ ಹೇಳಿವನ್ನು ಕೇಳು. ಚೆನ್ನಾಗಿ ಹೇಳು. ಮನವಿನ ಪ್ರಾಣ
ಲಕ್ಷ್ಮಿ, ಶ್ರೀಕೃಷ್ಣ. ಭಕ್ತರ ಮನಕೋರಿಕೆ ಈಡೇರಿಸಿ ದುಷ್ಟರಂ ನಿಗ್ರಹಿಸಿವೆ. ಹಾ, ಈ ವಿಚಾರ ನನಗೆ ತಿಳಿಯದೇ ರಮಣಿ. ನಾನು ಸುಮ್ಮನೆ ಕುಳಿತರು, ನಿಂತರು, ನಡೆದರು, ನಿದ್ರಿಸಿದರು, ವಿಶ್ರಾಂತಿ ಪಡೆದರು. ಇಂಥ ಸಮಯದಲ್ಲಿ ಎನ್ನ ಅಂತರಾತ್ಮವು ಸದಾ ಸದ್ಭಕ್ತರಿಗೆ ನೆರಳಾಗಿರುತ್ತದೆ. ಆಹೇ ಹೃದಯೇಶ್ವರಿ, ಹೃದಯೇಶ್ವರ. ದುರ್ಜನರಿಗೆ ಶಿಕ್ಷಿಸುವ ಮಹಾಕೋಶ ರೂಪ ಧರಿಸುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿಂತೆಯಿಂದ ಇರೋ ಸತಿ ಮಹಾರೂಪವತಿ. ಹೃದಯೇಶ್ವರ, ಹೃದಯೇಶ್ವರಿ, ಪ್ರಾಣಸಕ ಪ್ರಾಣಕಾಂತಿ, ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ಜಗದೊಡೆಯ ಜಗನ್ನಾಥ, ನೀ ಹೇಳುವ ಮಾತೆ ಅದ್ಭುತ, ನೀ ಹೇಳುವ ಮಾತೆ ಅದ್ಭುತ. ಪ್ರೀತಿಯ ತಮ್ಮಗಳೆಲ್ಲರನ್ನ ನೀ ಶಿವನಿಂದ ಕೊಲಿಸಿದ ಬಲ್ಲೆನು ನಾ. ಪ್ರೀತಿಯ ತಮ್ಮಗಳೆಲ್ಲರನ್ನ ನೀ ಶಿವನಿಂದ ಕೊಲಿಸಿದ ಬಲ್ಲೆನು. ನಡೆತೆಯ ಒಪ್ಪಲಾರೆ ಸರಿಸಾಧ್ಯನೆ, ನಿನ್ನ ನಡೆತೆಯ ಒಪ್ಪಲಾರೆ ಸರಿಸಾಧ್ಯನೆ. ಜಗದೊಡೆಯ ಜಗನ್ನಾಥ, ನೀ ಹೇಳುವ ಮಾತೆ ಅದ್ಭುತ, ನೀ ಹೇಳುವ ಮಾತೆ ಅದ್ಭುತ. ಪ್ರಿಯ, ಪ್ರಿಯೆ, ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ಹಾ, ನೀನೆ ಆ ಶಿವನಿಂದ ಕೊಲಿಸಿದೆ ಅಲ್ಲವೇ ಗರುಡ ವಾಹನ? ಬಲ್ಲೆನು ನಿನ್ನ ಗರುಡಿತನ. ಆಹೇ ಹೃದಯೇಶ್ವರಿ, ಹೃದಯೇಶ್ವರ, ಹಾಗಾದರೆ ಹೇಳುವುದು ಕೇಳು. ಚೆನ್ನಾಗಿ ಹೇಳು. ಸಲ್ಲದೋ ನಿನಗಿದೋ, ಸಲ್ಲದೋ ನಿನಗಿದೋ ಎನ್ನ ಆಹೇ ಕಾಂತಿ, ಕಾಂತ, ಕ್ಷೀರ ಸಾಗರ ಸುತೆ, ನನಗೆ ಗೊತ್ತಿದೆ ನಿನ್ನ ಮನದ ವ್ಯತೆ. ಹೌದೇ ಪ್ರಿಯ? ನಿನ್ನ ಅಗ್ರಜನಾದ ಜಲಂಧರನ್ನು ವಧೆ ಮಾಡಿಸಿದೆ ಎಂದು ಹೇಳಿದೆಯಲ್ಲ, ಆ
ಆದರೆ ವಿಧಿ ಮಹಿಮೆಯ ಬಲ್ಲವರು ಯಾರು? ಸರ್ವಾಂತಯಾಮಿಯಾದ ನಮ್ಮಂತವನಿಗೆ ವಿಧಿಕಾಟವೇ ಬಿಟ್ಟಿಲ್ಲ. ಅದು ಹೇಗೆಂದರೆ ದಾನವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಕ್ಕಾಗಿ ನೀನು ದುಷ್ಟ ಶಿಕ್ಷಣಾರ್ಥಕವಾಗಿ ಭೂಲೋಕದ ಜನ್ಮ ತಾಳೆಂದು ಶಾಪವನ್ನು ಕೊಟ್ಟಿರುವ ಸತಿ ಯಾರಿಗೆ ತಿಳಿಯದು ಎನ್ನ ಅಂತರಂಗದ ಸಂಗತಿ. ಹೃದಯೇಶ್ವರಿ, ಕಾಟ ಬಿಡಲಿಲ್ಲ ಎಂದು ಹೇಳಿದೆಯಲ್ಲ, ಅದೇನು ಚೆನ್ನಾಗಿ ಹೇಳು. ಹೇಳಿದ್ರೆ ಕೇಳು. ನಿನಗೂ ಕಾಡಿದ ವಿಧಿ ಕಾಟ, ನಿನ್ನ ಮನಸ್ಸಿಗೆ ಒದಗಿಸಿದೆ ಕಾಟ. ನಿನಗೂ ಕಾಡಿದ ವಿಧಿ ಕಾಟ, ನಿನ್ನ ಮನಸ್ಸಿಗೆ ಒದಗಿಸಿದೆ ಕಾಟ. ಹರಿಹರನಲ್ಲವೇ ನಿನ್ನ ಭಕ್ತರು, ನಿನ್ನ ನಂಬಿದ ಭಕ್ತರಿಗೆ ಯಾವಾಸರು, ಜಗದೊಡೆಯ ಜಗನ್ನಾಥ, ನೀ ಹೇಳುವ ಮಾತು ಅತ್ಯದ್ಭುತ, ನೀ ಹೇಳುವ ಮಾತು ಅತ್ಯದ್ಭುತ. ಪ್ರಿಯ, ನೀನು ಈ ರೀತಿ ಮಾತನಾಡಿದರೆ ಹಾ, ನಿನ್ನನ್ನೇ ನಂಬಿ ಬದುಕುತ್ತಿರುವವರ ಭಕ್ತರ ಗತಿ ಏನು ಪ್ರಿಯ? ತೋರು ಎನ್ನೋದಯ. ಹಾ ಹೇ ಹೃದಯೇಶ್ವರಿ, ಹೃದಯೇಶ್ವರ, ಇದು ಅಲ್ಲದೆ ಮತ್ತೊಂದು ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು.